ನಮಸ್ಕಾರ, ನನ್ನ ಹೆಸರು ಸಿಂಚನಗೌಡ ಅಂತ. ನಾನು ಮಂಡ್ಯದಿಂದ ಬರ್ತಾ ಇದ್ದೀನಿ. ಇಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 8 ವರ್ಷದಿಂದ ಬರ್ತಾ ಇದ್ದೀವಿ. ಪಾತಾಳ ಪಂಚಲಿಂಗೇಶ್ವರ ಅಂತ, ಮುಖ್ಯವಾಗಿ ಗಂಗಮ್ಮ ತಾಯಿ. ಎಷ್ಟೋ ಕಷ್ಟದಲ್ಲಿ ನಾನಿದ್ದಾಗ ನನಗೆ ತುಂಬ ಕೈ ಹಿಡಿದಿದ್ದು ಈ ಗಂಗಮ್ಮನೇ. ತುಂಬ ಕಷ್ಟದಲ್ಲಿ ನಾನೊಬ್ಬಳು ಮೂಲತಃ ಕೆಲಸ ಮಾಡೋದು ಸಿನಿಮಾ ಆರ್ಟಿಸ್ಟು. ಕಿರಿತಾರೆ, ಬೆಳೀತಾರೆ, ಅದು ಇದು ಅಂತ ಏನೋ ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲದಕ್ಕೂ ಒಳ್ಳೆ ಊಟ ಕೊಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಅಂದರೆ ಗಂಗಮ್ಮನೆ ತುಂಬ ಪವರ್ಫುಲ್ಲು, ತುಂಬ ಹೆಲ್ಪ್ ಆಗಿದೆ, ತುಂಬ ಒಳ್ಳೆಯದಾಗಿದೆ. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಗಂಗಮ್ಮನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ, ಇಷ್ಟು ಚಿಕ್ಕದಲ್ಲಿ ಸಾಲಲ್ಲ. ಆದ್ರೂ ಹೇಳ್ಬೇಕಾದ್ರೆ ತುಂಬ ಪವರ್ಫುಲ್ ತಾಯಿ. ಎಷ್ಟು ದೊಡ್ಡ ವಿಗ್ರಹ ಅಮ್ಮಂದು ಇದೆಯೋ ಅಷ್ಟೇ ಪವರ್ಫುಲ್ ಅಮ್ಮ. ಎಲ್ಲರೂ ಬನ್ನಿ, ಎಲ್ಲರೂ ವಿಸಿಟ್ ಕೊಡಿ. ಅಮ್ಮನಿಗೆ ಆಶೀರ್ವಾದ ನೀವು ತಗೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. என்ற சத்தம் உங்குருவேல அழமிட்டு ஆண்முடி பெண்முடி 61,000 கொடிமுடி கைலங்கரி வீட்டு இருக்கும் குலகுருவே போன மாய்முகனை போற்றி ஒற்றை கொம்புடையவனை போற்றி ஏனுடன் கடலையா பூமல்லியை சேவிக்க வந்தவனை போற்றி ஞான மேகும் தில்லை மேகும் வந்து நெய் பனையா போற்றி மலையேறியன் மகளா மண்பே குடியிருந்து எதனை ரட்சிக்க வல்லமை இல்லையோ இல்லையோ எந்தலையில் பிரம்மதேவன் என்று மார்க்கண்டனுக்கு தள்ளி நீ எழுதவில்லையோ அலையிலே துரும்பத போலவே அலைகின்றேன் நம்மம்மா ஐஸ்வர்யாரங்க ரட்சகி அழகான மஜானம் தண்ணீரே புகழா ನನ್ನ ಹೆಸರು ಮುತ್ತುಲಕ್ಷ್ಮಿ ಅಂತ. ನಾನು ದೇವಸ್ಥಾನದಲ್ಲೇ ಕೆಲಸ ಮಾಡ್ತಾ ಇರೋದು. ಅಂದರೆ
ನಾನು ಇಲ್ಲಿ ದೇವಸ್ಥಾನ ಬಂದು 25 ವರ್ಷ ಆಯಿತು. ನಾನು ಇರೋದು ಇಲ್ಲೇ ಜೆ ಸಿ ನಗರಲ್ಲೇ. ಸ್ಟಾರ್ಟಿಂಗಲ್ಲೇ ನನಗೆ ಏನಕ್ಕೂ ಕಷ್ಟ ಅಂದರೆ ನನ್ನ ಯಜಮಾನರು ತುಂಬ ಹುಷಾರಿಲ್ಲದೆ ಇತ್ತು. ಅವ್ರಿಗೆ ಬ್ರೈನ್ ಟ್ಯೂಮರ್ ಆಪ್ರೇಷನ್ ಇತ್ತು. ನಾನು ಎಲ್ಲೆಲ್ಲೋ ನೋಡಿದ್ವಿ, ಎಲ್ಲೂ ನಮಗೆ ಇದಾಗ್ತಾ ಇಲ್ಲ. ಅದೇ ತಮಿಳ್ನಾಡೆಲ್ಲ ಹೋಗಿ ಸುತ್ಕೊಂಡ್ಬಂದಿದ್ವಿ, ಎಲ್ಲೂ ಆಗಿಲ್ಲ. ಏನು ನೆನಪಲ್ಲೇ ನಾನಿದ್ದೆ. ನನಗೆ ಇಲ್ಲಿ ಬಂದ್ರೇ ಆಗುತ್ತೆ ಅಂತ ನಾನು ಇಲ್ಲಿ ಬಂದು ಅಮ್ಮನ ಬೇಡ್ಕೊಂಡು ಹೋದೆ. ಇಲ್ಲೇ ಆಪ್ರೇಷನ್ ಆಯಿತು. ಸ್ಕ್ರೋಕ್ ಆಗಿತ್ತು, ಅದು ಇಲ್ಲ, ಅದು ಚೆನ್ನಾಗಾಯಿತು. ಸ್ಕ್ರೋಕಿಂದ ಬೆಳಗ್ಗೆ ಹೊರಗಡೆ ಬಂದರು, ಆಪ್ರೇಷನ್ ಆಗಿ ಅವರು ಚೆನ್ನಾಗಿದ್ದಾರೆ, ಕೆಲಸಕ್ಕೂ ಹೋಗ್ತಾಯಿದ್ದಾರೆ. ಆವತ್ತಿಂದ ಇದುವರೆಗೂ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಹೇಳಿ ಒಬ್ಬೊಬ್ರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿದೆ, ಮಕ್ಕಳಿಗೆ ಎಷ್ಟು ವರ್ಷ ಇಲ್ಲ. ಅವರಿಗೆ ಲೆಕ್ಚರ್ ಅವರು, ತಮಿಳ್ನಾಡಲ್ಲಿ ಲೆಕ್ಚರ್ ಅವರು, 3 ಮಕ್ಕಳೂ ಇರಿ ಹಾಗಾಗಿ ಇದಾಗಿದೆ. ಅದು 3ನೇ ಮಗುಗೆ ನಾನು ಹೇಳಿದೆ ಇಲ್ಲಿ ಬನ್ನಿ ಅಂತ. ಅವಾಗ ಬಂದರು. ಅದಕ್ಕೆ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಎಲ್ಲ ನಾರ್ಮಲ್ ಇದ್ದಿದ್ದು ಇವಾಗ ಮಗು ಹುಟ್ಟೈತೆ. ಅದು ಹೆಸರು ಗಂಗಾ ಎಮ್ಮನ ಹೆಸರನ್ನ ಮಡಗಿದ್ದಾರೆ, ಕನಗ ಗಂಗಾ ಅಂತ ಮಡಗಿದ್ದಾರೆ. ಅವರು ಇವಾಗ ಅಕ್ಕೆ ಹೊತ್ಕೊಂಡು ಇನ್ನೂ ಬಂದಿಲ್ಲ, ಬರಬೇಕಂತ ಇದ್ದಾರೆ. ಮಗು ಚೆನ್ನಾಗಿದೆ, ಅವಳ ಥರನೇ ಚೆನ್ನಾಗಿ ಆಗಿದೆ ಅಂತ ಅವ್ರ ಥರ ಒಂಥರ ಖುಷಿ. ನಾವು ಎಲ್ಲೆಲ್ಲೋ ನೋಡಿ ಆಗಿದೆ ಅಂತ. ಇದೇ ಥರ ಮದುವೆ ಆಗದೆ ಇರೋವರೆಗೂ ನಾನು ಕರ್ಕೊಂಬಂದಿದ್ದೀನಿ. ಮದುವೆ ಆಗಿದೆ. மலையிலே பிறந்தேனி மலையிலே வளர்ந்தேனி மலையேறியன் மகளா மண்பே குடியிருந்து எந்தனை ரட்சிக்க வல்லமை இல்லையோ இல்லையோ எந்தலையில் பிரம்மதேவன் என்று மார்க்கண்டனுக்கு தள்ளி நீர் எழுதவில்லையோ அலையிலே துரும்பத போலவே அலைகின்றேன் நம்மம்மா ஐஸ்வர்யாரங்க ரட்சகி அழகான மஜானம் தண்ணீரே புகழா வாழ்வோட அருணனல்ல எந்தாய
ನಮ್ಮ ತಮ್ಮನಿಗೆ ಹೇಳ್ತೀನಿ, ಅವನಿಗೆ 10 ವರ್ಷ ಆಯಿತು. ಜಾತಕದಲ್ಲಿ ಇನ್ನು ಮಕ್ಕಳು ಇಲ್ಲ ಅಷ್ಟೇ ಅಂತ ಹೇಳಿದ್ರು, ಒಬ್ಬಳೆ ಅಂತ. ಈ ಅಮ್ಮನ ನಿಮ್ಮೇಲೆ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಒಂದು ಗಂಡು ಮಗು ಬೇಕಾದರೂ ಒಂದು ಮಗು ಆಗಿದೆ. 10 ವರ್ಷ ಆದಮೇಲೆ 10 ವರ್ಷ ಆಗಿ ಮಗುನೂ ಮೆಚೂರ್ಡ್ ಆಗಿಬಿಟ್ಟಿದೆ. 11 ವರ್ಷಕ್ಕೆಲ್ಲ ಮಗುನೂ ಇವಾಗ ಆಗಿದೆ, ಗಂಡು ಮಗು ಆಗಿ ಚೆನ್ನಾಗಿದ್ದಾರೆ. ಈ ದೇವಸ್ಥಾನ ಪವಾಡ ಅಂದರೆ ಹೀಗೆ ಎಲ್ಲರೂ ಬಂದು ಏನು ಕಷ್ಟ ಸುಖ ಏನು ಬೇಕೋ ಇಲ್ಲಿ ಬಂದು ಬೇಡ್ಕೋಬೋದು. ಆರೋಗ್ಯ ಬೇಕಾದರೆ ಯಮನ್ ತೀರ್ಸೋದಕ್ಕೆ ಅರ್ಶನ ಹಚ್ಬೋದು. ನನ್ನ ಹೆಸರು ರಂಜಿತಾ ಅಂತ, ಕುರುಬ್ರಳ್ಳಿ ಪಶ್ಚಿಮ ರೋಡಲ್ಲಿ ಇರೋದು ನಾವು. ಈ ದೇವಸ್ಥಾನ ಬಂದು ಶ್ರೀ ಪಾತಾಳ ಪಂಚನಾಗೇಂದ್ರ ದೇವಸ್ಥಾನ, ಅದರಲ್ಲಿ ಗಂಗಮ್ಮ ಟೆಂಪಲ್ ಇದು ತುಂಬಾ ಫೇಮಸ್ಸು. ತಾಯಿಗೆ ಇವತ್ತು ಐಶ್ವರ್ಯ ಲಕ್ಷ್ಮಿ ಅಲಂಕಾರ ಮಾಡಿಸಿದ್ದೀನಿ. ನಾನು ಮನೆ ತೊಗೊಬೇಕು ಅಂದ್ಕೊಂಡಿದ್ದೆ, ನನ್ನ ತಾಯಿ ಅದಕ್ಕೆ ಮಾಡಿಕೊಟ್ಟು ನನಗೆ ಸಹಕಾರ ನೀಡಿದ್ದಾರೆ. ಅದಕ್ಕೋಸ್ಕರ ನನ್ನ ಹೆಸರು ಶಶಿಕಲಾ ಅಂತಂದ್ಬಿಟ್ಟು ನಾನು 25 ವರ್ಷದಿಂದ ಇದೇ ಏರಿಯಾದಲ್ಲಿ ಇಲ್ಲೇ ವಾಸವಾಗಿದ್ದೀನಿ. ಈ ತಾಯಿಯ ಆಶೀರ್ವಾದದಿಂದ ನಾನು ಇವತ್ತಿನವರೆಗೂ ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ಅನೇಕ ಜನ ಭಕ್ತಾದಿಗಳು ಕೂಡ ಬಂದು ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಪೌರ್ಣಮಿ, ಅಮಾವಾಸ್ಯೆ ದಿವಸ ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸ್ಕೊಡ್ತಾರೆ. ಯಾರೇ ಕಷ್ಟ ಅಂತ ಬಂದು ಬೇಡ್ಕೊಂಡ್ರೆ ಅಂತಹ ಭಕ್ತರನ್ನೆಲ್ಲ ಏನು ಮಾಡ್ತಾ ಇದ್ದಾಳೆ ಈ ತಾಯಿ. ನನ್ನ ಒಂದು ಉದಾಹರಣೆ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ, ಎಲ್ಲರ ಕೋರಿಕೆಗಳನ್ನು ಈಡೇರಿಸ್ಕೊಂಡು ಅದನ್ನು ತನ್ನ ಪವಾಡ ಮತ್ತು ಮಹಿಮೆಗಳನ್ನು ಸುಮಾರು ನನಗೆ ಯಾರೋ ಹೇಳಿರೋ ಪ್ರಕಾರ 40-50 ವರ್ಷಗಳ ಮೊದಲಿನಿಂದನೂ ಇಲ್ಲಿ ನಡೀತಾ ಇದೆ ಈ ಪವಾಡ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಈ ನಾಗರ ಪಂಚಮಿ ಅಂತಂದು ವಿಶೇಷವಾದ ಒಂದು ತಿಂಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಮತ್ತು ಅಷ್ಟೇ ಅಲ್ಲದೆ ಅನೇಕ 11 ದಿನಗಳ ಕಾಲ ನಡೆಯುತ್ತೆ. ಕರಗ ಮಹೋತ್ಸವ ಕೂಡ 11ನೇ ತಾರೀಕಿನವರೆಗೂ ಈ ವರ್ಷ ನಡೆಯುತ್ತೆ. ಕರಗ ಮಹೋತ್ಸವದ ಜೊತೆಗೆ ವಿಶೇಷ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಯಾರು ಏನು ಕಷ್ಟ ಅಂತ ಬೇಡ್ಕೊಂಡವ್ರಿಗೆ ಬಂದವ್ರಿಗೆ ಎಲ್ಲರಿಗೂ ಕೂಡ ತನ್ನ ಭಕ್ತರಿಗೆ ಇಲ್ಲ ಅಂತಲೇ ವಾಪಸ್ ಕಳಿಸ್ತೀನಿ. ತನ್ನ ಕೈಲಾದ ಒಂದು ಸಹಾಯ ಏನಾಗುತ್ತೋ ಅದನ್ನು ಎಲ್ಲರೂ ಭಕ್ತರು ಬಂದು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ತಾಯಿಯ ಒಂದು ಮಹಿಮೆ ಏನಿದೆ ಅಂದರೆ ಇಡೀ ಬೆಂಗಳೂರಲ್ಲೇ ಎಲ್ಲೆಲ್ಲಿಂದನೂ ಅನೇಕ ಜನ ಬಂದು ಇಲ್ಲಿ ಇದು ಮಾಡ್ತಾಯಿದ್ದಾರೆ. ಇಷ್ಟೇ ಈ ಏರಿಯಾಗೆ ಇಲ್ಲಷ್ಟೇ ಅಲ್ಲದೆ ಬೇರೆ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮಗಳು ಪ್ರಸಾರ ಆಗಲಿ ಅನ್ನೋದು ನನ್ನ ಕೋರಿಕೆ ಆಗ್ತಾಯಿದೆ. ಯಾಕಂದರೆ ಇದು ತುಂಬ
ಒಂದು ಮಹಿಮೆಯ ಒಂದು ದೇವಸ್ಥಾನ ಅಂತ ನಂಬಿ ನಾನು ಇವತ್ತಿನವರೆಗೂ ಸುಮಾರು 25 ವರ್ಷಗಳಿಂದ ಸತತವಾಗಿ ನಾನು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟೇ ತಮಿಳ್ನಾಡು, ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಅನೇಕ ಜನ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಆ ಒಂದು ಮಹಿಮೆಯನ್ನು ನಾನು ಇಲ್ಲಷ್ಟೇ ಅಲ್ಲ ಬೇರೆ ಕಡೆಗೂ ಪ್ರಸಾರ ಆಗಲಿ, ಈ ತಾಯಿಯ ಒಂದು ಮಹಿಮೆ ಹರಡಲಿ ಅಂತಂದ್ಬಿಟ್ಟು ನಾನು ಎಲ್ಲರಿಗೂ ಕೂಡ ಈ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಹೆಸರು ಬಂದು ಕಲಿರಾಜು ಅಂದ್ಬಿಟ್ಟು. ಇದು ಸುಮಾರು 30 ವರ್ಷದಿಂದ ಇಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. 30 ವರ್ಷದಿಂದ ಸೇವೆ ಮಾಡೋದಂದರೆ ಈ 15 ವರ್ಷ ಬಂದು ಏನೋ ಒಂದು ಕಾಟಾಚಾರಕ್ಕಾಗಿ ಬಂದು ಹೋಗ್ತಾಯಿದ್ದೆ. ಇಲ್ಲಿ ನನಗೆ ಭಕ್ತಿ ಅನ್ನೋದು ಇದ್ದಿಲ್ಲ. ಒಂದು ಮೇಯ್ನು ಇಲ್ಲಿ ಬಂದ ಮೇಲೆ 15 ವರ್ಷ ಆದಮೇಲೆ ಇಲ್ಲಿ ಸ್ವಲ್ಪ ನನಗೆ ಒಂದು ಒಳ್ಳೆ ಕೆಲಸ ಆಯಿತು. ಯಾಕಂದರೆ ನಮ್ಮ ತಾಯಿಯವರು ಡಯಾಲಿಸಿಸ್ಗೆ ಹೊರಟೋದ್ರು. ಡಯಾಲಿಸಿಸಲ್ಲಿ ಹೋದ್ಮೇಲೆ ಈ ಹಾಸ್ಪಿಟ್ಲಲ್ಲಿ ಬಂದು ಡಯಾಲಿಸಿಸ್ ಆದಮೇಲೂ ಅವ್ರಿಗೆ ಒಂದು ಸೂಚನೆ ಕೊಟ್ಬಿಟ್ರು, ಇವ್ರು ಬದುಕಲ್ಲ, ಒಂದು ದಿನ ಇಲ್ಲ 2 ದಿನ ಇರ್ಬೋದು ಅನ್ನೋ. ನಮಗೆ ಬೇಜಾರಾಗೋಯ್ತು, ಇನ್ನು ಬೇಡ ಈ ದೇವಸ್ಥಾನ ಬಿಟ್ಟು ನಾವು ಬೇರೆ ಕೆಲಸ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ಬಿಡ್ತು ನನ್ನ ಮೈಂಡಲ್ಲಿ. ಆಮೇಲೆ ಏನು ಮಾಡಿದೆ, ಈ ಮರ ಇದೆ, ಹಳ್ಳಿ ಮರ, ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ ಬೇಜಾರಾಗಿ. ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡಿದೆ, ಅಮ್ಮನ ಕೇಳ್ಕೊಂಡೆ, ಇದು ಲಾಸ್ಟ್ ದಿನ ನಿನ್ನ ಹತ್ರ ಬರೋದು, ನಮ್ಮ ತಾಯಿಯವ್ರು ತೀರೋದ್ರೆ ನಿನ್ನ ಹತ್ರ ಬರಲ್ಲ, ಮುಗ್ದೋಯ್ತು ನನ್ನ ಕತೆ ಅಂದ್ಬಿಟ್ಟು ಬೇಜಾರಿಗೆ ಹೇಳ್ಬಿಟ್ಟು ಹೊಟ್ಟೋದೆ. ಆಮೇಲೆ ಏನೋ ಒಂಥರ ನನ್ನ ಮನಸ್ಸಿಗೆ ಒಂಥರ ಬೇಜಾರಾಯಿತು, ಏನಕ್ಕೆ ಹಿಂಗಂದ್ವಲ್ಲ ಅಂದ್ಬಿಟ್ಟು ಡಾಕ್ಟ್ರ್ ಬಂದು ನಾನು ಕೇಳಿದ್ರು, ಏನಪ್ಪ ಹೆಂಗೆ ಡಿಸ್ಚಾರ್ಜ್ ಮಾಡ್ಕೊಂಬಿಡ್ತೀರಾ, ಇಲ್ಲ ಲಾಸ್ಟ್ ಆಗತ್ತಿದು ಅಂತ ಕೇಳಿದ್ರು. ಇಲ್ಲ ಸರ್, 2 ದಿನ ಟೈಮ್ ಕೊಡಿ, 2 ದಿನ ಟೈಮ್ ಕೊಟ್ಬಿಟ್ಟು ಆಮೇಲೆ ಡಿಸ್ಚಾರ್ಜ್ ಎಲ್ಲ ಸಾವು ಸುದ್ದಿ ಕೊಡ್ತಾರೆ ಅವರು ಅಂತ ನನಗೆ ಗೊತ್ತಾಗ್ಬಿಡ್ತು. ಆಮೇಲೆ ನೋಡಿ ಸರ್, ಒಂದೊಂದು ದಿನವೂ ವಿಚಿತ್ರ ಆಗೋಯ್ತು. ನಮ್ಮ ತಾಯಿಯವರು ಡಯಾಲಿಸಿಸಲ್ಲಿದ್ದವರು ಆಚೆ ಬರಬೇಕಂದ್ರೆ ಈ ಅಮ್ಮನೇ ಕಾರಣ. ನೋಡಿ ಯಾವ ಥರ ಅಂದರೆ, ಫಸ್ಟು ICU ಡಯಾಲಿಸಿಸ್ಸು ಮತ್ತು ವೆಂಟಿಲೇಟ್ರಲ್ಲಿದ್ದವರು, ವೆಂಟಿಲೇಟ್ರಿಂದ ನೋಡಿ ಆಚೆ ಬಂದರು ಒಂದು ದಿನ, ಮತ್ತು ಇನ್ನೊಂದು ದಿನ ಬಂದು ವಾರ್ಡಿಗೆ ಬಂದು ಡಯಾಲಿಸಿಸ್ ಇದ್ದಿದ್ದು ಅದು ಕ್ಲಿಯರ್ ಆಗೋಯ್ತು. ನಮ್ಗೆ ಅದೇ ಆಶ್ಚರ್ಯ ಆಗೋಯ್ತು. ಮತ್ತು ಡಾಕ್ಟ್ರುಗಳು ಕೇಳಿದ್ರು, ಏನಪ್ಪ ಇದು ಹಿಂಗಾಯ್ತಲ್ಲ ಅಂದ್ಬಿಟ್ಟು ನನ್ನ ಕೇಳಿದ್ರು. ಇಲ್ಲ ಸರ್, ಒಂದು ವರ ನೀಡುವ ಗಂಗಮ್ಮ ದೇವಿ ಹತ್ರ ನಾನು ಕೇಳ್ಕೊಂಡಿದ್ದೆ, ಅಲ್ಲಿ ಕೇಳಿದ ಮೇಲೆ ಇದೆಲ್ಲ ಒಳ್ಳೆಯದಾಯಿತು. Bye-bye.